ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ಸೊ ತುಂಬ ಜನ ಅನ್ಕೊಂಡಿದ್ರು ಅಗ್ನಿವೀರ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ಫೆಬ್ರವರಿ 1 ಅಂತೇಳಿ. ಸೊ ಅಗ್ನಿವೀರ್ ಫೆಬ್ರವರಿ 1ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇಲ್ಲ. ಹಾಗೆಯೇ ಅಗ್ನಿವೀರ್ ಒಳಗಡೆ ಇನ್ನೂ ಒಂದು ಮ್ಯಾಟರ್ ಕೂಡ ತುಂಬ ಹರಿದಾಡ್ತಾ ಇದೆ. ಸೊ ಅಗ್ನಿವೀರ್ ಒಳಗಡೆ ಏಜ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಐತೆ ಅಂತೇಳಿ ಭಾಳ ಜನ ಹೇಳ್ತಾ ಇದ್ರು. ಸೊ ಅದ್ರ ಒಂದು ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದರೆ ಇವಾಗಲೇ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಳ್ಳೋದ್ರಿಂದ ಸೊ ಯಾವುದೇ ರೀತಿ ಜಾಬ್ ಇನ್ಫಾರ್ಮೇಷನ್ ಬಂದಪ್ಪ ಅಂದರೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ಅಪ್ಡೇಟ್ನ ಮಾಡ್ತಾ ಇರ್ತೀನಿ. ಇವಾಗ ತಾನೇ ಅಗ್ನಿವೀರ್ ಆಫಿಷಿಯಲ್ ವೆಬ್ಸೈಟ್ ಒಳಗೂ ಕೂಡ ಆಲ್ರೆಡಿ ಅಪ್ಡೇಟ್ ಆಗಿದೆ. ಸೊ ಅವರೇ ಕೂಡ ನಿಮಗೆ ಖುದ್ದಾಗಿ 1ನೇ ತಾರೀಕು ನಿಮಗೆ ಅಪ್ಲಿಕೇಶನ್ ಬಿಡ್ತಾರೆ ಅಂತ ಹೇಳಿದ್ರು. ಆದರೆ ಇವಾಗ ಫೆಬ್ರವರಿ 3ನೇ ತಾರೀಕಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಡೇಟ್ ಆಗ್ತಾ ಇದೆ. ಸೊ ಇದು ಏನಕ್ಕಪ್ಪ ಚೇಂಜ್ ಆಯಿತು, ಯಾಕೆ ಆಯ್ತಪ್ಪ ಅಂದರೆ ಸೊ ಇದು ಮಾತ್ರ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರ್ದೆಲ್ಲ ಈ ಸಲ ನಂದು ಏಜ್ ಬರಲ್ಲ ಅಂತ ಕೂತ್ಕೊಂಡಿದ್ರು, ಸೊ ಅವ್ರಿಗೆ ಈ ಒಂದು ಬಿಗ್ ಅಪ್ಡೇಟ್ ಆಗಿದೆ. ಹಾಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಇದಾಗಿರುತ್ತೆ. ಹಾಗಾಗಿ ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹಾಗೆ ಏಜ್ ಮುಗಿದಿದೆ ಅಂತ ಹೇಳಿ ವೇಟ್ ಮಾಡ್ತಾ ಕುಂತಿದ್ದಲ್ಲ, ಆ ಒಂದು ಫ್ರೆಂಡ್ಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಇದರ ಡೇಟ್ ಅಪ್ಲಿಕೇಶನ್ ಡೇಟ್ ಯಾಕೆ ಸ್ವಲ್ಪ ಮುಂದ್ಗಡೆ ಹಾಕಿದ್ರು ಅಪ್ಪ ಅಂದರೆ ಸೊ ಇವಾಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದ ತುಂಬ ನೀವು ನೋಡಿರ್ತೀರ. ಸೊ ಕನ್ನಡದವ್ರು ಯಾರು ಮಾಡಿಲ್ಲ. ಸೊ ಹಿಂದಿ ಚಾನಲ್ಗಳೆಲ್ಲ ನೋಡಿರ್ಬೋದು. ಸೊ ಏಜ್ ಲಿಮಿಟ್ 21 ಇದ್ದಿದ್ದು 23ನ ಸ್ವಲ್ಪ ಮಾಡಿ ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಟ್ವಿಟರ್ ಒಳಗಡೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಾಗ ಆಗ್ಬೋದು. ಸೊ ಭಾಳ ವಿಡಿಯೋ ಮಾಡಿದ್ವಿ. ಆಗಲೇ ಹಾಗೆಯೇ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ನವರು ಸೊ ಕ್ಲಾಸ್ ಇರ್ತಕ್ಕಂಥವ್ರು ಅವರು ಒಂದು ಟೆಲಿಗ್ರಾಮ್ ಮಾಡಿಬಿಟ್ಟು ಸೊ ಟೆಲಿಗ್ರಾಮ್ ಒಳಗಡೆ ಕೂಡ ತುಂಬ ಟ್ವೀಟ್ನ ಮಾಡಿದ್ರು. ಟ್ವಿಟರ್ ಕೂಡ ತುಂಬ ಟ್ವೀಟ್ನ ಮಾಡಿದ್ರು. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ಗೋಸ್ಕರ ಸೊ ನಿಮ್ಮ ಒಂದು ಅಪ್ಲಿಕೇಶನ್ 2 ದಿನ ಮುಂದ್ಗಡೆ ಹಾಕಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಬಿಗ್ ಡಿಸ್ಕಷನ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಾನು ಇನ್ನು ನಿಮಗೆ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂತ ಹೋಗ್ತೀನಿ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ವಿಡಿಯೋನ ಅರ್ಧಂಬರ್ಧ ನೋಡಬೇಡ್ರಿ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಅಪ್ಡೇಟ್ ಭಾಳ ಹರಿದಾಡಕೊಂತೈತಿ. ಸೊ ತುಂಬ ಜನ ಹೇಳ್ತಾ ಇದ್ದಾರೆ, ಬಟ್ ಹಿಂದಿ ಚಾನಲ್ ಹೇಳ್ತಾ ಇದ್ದಾರೆ, ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. ಮೊದಲೇದಾಗಿ ಅಗ್ನಿವೀರ್ ರೂಲ್ಸ್ ಬಗ್ಗೆ ನೋಡೋದಪ್ಪ ಅಂದರೆ ಅಗ್ನಿವೀರ್ ನೇವಿ ಆಗಿರ್ಬೋದು, ಅಗ್ನಿವೀರ್ ಏರ್ಫೋರ್ಸ್ ಆಗಿರ್ಬೋದು, ಹಾಗೆಯೇ ಅಗ್ನಿವೀರ್ ಆರ್ಮಿ ಆಗಿರ್ಬೋದು. ಸೊ ಇವು 3 ಒಳಗಡೆ ಏಜ್ ಲಿಮಿಟ್ ಬಂದು 17 ವರೆಯಿಂದ 21. ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ ಆಫೀಸಿಯಲ್ ವೆಬ್ಸೈಟ್ ಒಳಗಡೆ. ಸೊ ಇದು ಏನಕ್ಕೆ ನಿಮ್ಗೆ ಈ ಥರ ಹೇಳ್ತಾ ಇದ್ದೀನಪ್ಪ ಅಂದರೆ ಇನ್ನೂ ಇದ್ರ ಬಗ್ಗೆ ಏಜ್ ಇನ್ಕ್ರೀಸ್ ಆಗೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಕೊಂತಾರ. ಸೊ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಓನ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಇದು ಡಿಸ್ಕಷನ್ ನಿಮಗೆ ಕಂಪ್ಲೀಟಾಗಿ ಯಾವಾಗ ಗೊತ್ತಾಗುತ್ತೆ ನಿಮ್ದು ಏಜ್ ಲಿಮಿಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅಂದರೆ ಆಫೀಷಿಯಲ್ ನೋಟಿಫಿಕೇಶನ್ ಒಳಗಡೆ ನಿಮಗೆ ಫೆಬ್ರವರಿ 3ನೇ ತಾರೀಕಿನ ಅಪ್ಲಿಕೇಶನ್ ಬರುತ್ತಲ್ಲ, ಸೊ ಅವತ್ತಿಂದ ನಿಮಗೆ ಕನ್ಫರ್ಮಿಂಗ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕನ್ಫರ್ಮ್ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ತಲೆಗಡೆಗರಿ, ಎಲ್ಲರೂ ಕೂಡ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬಿಟ್ರೆ ಆಲ್ರೆಡಿ ನಮ್ದು ಮಾಡಿದ್ರೆ ಅಂತೇಳಿ. ಸೊ ಇನ್ನೂ ಮಾಡಿಲ್ಲ, ಅದ್ರ ಬಗ್ಗೆ ಬಿಗ್ ಡಿಸ್ಕಷನ್ನ ಮಾಡಿದರೆ. ಹಾಗೆಯೇ ಗೂಗಲ್ ಒಳಗಡೆ ನೀವು ಒಂದ್ಸಲ ಹಾಕ್ಬಿಟ್ಟು ಚೆಕ್ ಮಾಡಿದ್ರು ನೋಡ್ಬೋದು ಏಜ್ ಲಿಮಿಟ್ ಇನ್ಕ್ರೀಸ್ ಅಂತೇಳಿ, ಅಗ್ನಿವೀರ್ ಏಜ್ ಲಿಮಿಟ್ ಇನ್ಕ್ರೀಸ್ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಆಫೀಸಿಯಲಿ 17ರಿಂದ 21 ಐತಿ, ಆದರೆ 23 ಮಾಡಲಿಕ್ಕೋಸ್ಕರ ಒಂದು ಬಿಗ್ ಡಿಸ್ಕಷನ್ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬಿಟ್ಟು ಸೊ ಗೂಗಲ್ ಕೂಡ ಹೇಳ್ತಾ. ಒಂದ್ಸಲ ನಾನು ಸುಳ್ಳು ಹೇಳ್ದಂಗಾದ್ರೆ ನೀವು ಅದ್ರೊಳಗಡೆ ಹೋಗ್ಬಿಟ್ಟು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಒಳಗಡೆ ಎಷ್ಟೋ ಜನದ್ದು ಸೊ ಚಾನ್ಸ್ ಮಿಸ್ ಆಗಿದೆ. ಹಾಗೆಯೇ ಅವ್ರದ್ದು ಆಲ್ರೆಡಿ ಫಿಸಿಕಲ್ ಆಗಿತ್ತು, ಪಾಸ್ ಆಗಿತ್ತು, ಎಲ್ಲ ಆಗಿತ್ತು, ಎಕ್ಸಾಮ್ ಡಿಲೇ ಆಯಿತು. ಸೊ ಈ ರೀತಿ ತುಂಬ ಡಿಲೇಗಳಾಯಿತು. ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ. ಸೊ ಅಗ್ನಿವೀರ್ ಎಕ್ಸಾಮ್ ಪಾಸ್ ಆಗಲಿ, ಅಗ್ನಿವೀರ್ ಪಾಸ್ ಅಲ್ಲ, ಸೊ ಅಗ್ನಿವೀರ್ ಏಜ್ ಲಿಮಿಟ್ ಜಾಸ್ತಿ ಆಗಲಿ. ಸೊ ತುಂಬ ಜನ ಇದು ಮಾಡಿದ್ರು, ಆದರೆ ನಮ್ಮ ಕರ್ನಾಟಕದ ಕಡೆಯಿಂದ ಇನ್ನೂ ಯಾರೂ ಮಾಡಿಲ್ಲ. ಸೊ ಹಾಗಾಗಿ ನಾವು ಕೂಡ ಸಪೋರ್ಟ್ ಮಾಡೋಣ. ಏಜ್ ಲಿಮಿಟ್ ಜಾಸ್ತಿ ಆಗಬೇಕಪ್ಪ ಅಂದರೆ ನಾವು ಕೂಡ ಧ್ವನಿ ಎತ್ತಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆಯೇ ಎಲ್ಲರೂ ಕೂಡ ಸ್ವಲ್ಪ ಅಗ್ನಿವೀರ್ ಏಜ್ ಲಿಮಿಟ್ 23 ಅಂತೇಳಿ ಟ್ವಿಟರ್ ಒಳಗಡೆ ಟ್ವೀಟ್ ಕೂಡ ಮಾಡಿರಿ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿರಿ. ಹಾಗೆಯೇ ಸೋಷಿಯಲ್ ಮೀಡಿಯಾದ ಕೂಡ ನಿಮ್ಮದು ಒಂದು ವಿಡಿಯೋ ಮಾಡಿ ಹಾಕಿರಿ. ಸೊ ಈ ರೀತಿ ಎಲ್ಲರೂ ಕೂಡ ಮಾಡಿರಿ. ಸೊ ಎಲ್ಲರೂ ಕೂಡ ಹೋರಾಟ ಮಾಡೋಣ. ಎಲ್ಲ ಏಜ್ ಲಿಮಿಟ್ ಆಯಿತು, ಯಾರ್ದೆಲ್ಲ ಏಜ್ ಬರುತ್ತೋ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋ ಮಾಡಿರಿ. ಕಡಿಮೆ ಇದ್ದವ್ರನ್ನ ಮಾಡಿ, ಏನು ತೊಂದರೆ ಇಲ್ಲ. ಸೊ ಏಜ್ ಲಿಮಿಟ್ ಕ್ರಾಸ್ ಆದರೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕೂಡ ಮಾಡಿ. ಹಾಗೆಯೇ ಇದ್ರ ಬಗ್ಗೆ ನಾನು ಮಾಹಿತಿ ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಆಫೀಸಿಯಲ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಬಿಗ್ ಡಿಸಿಷನ್ ಮಾತ್ರ ನಡೀತಾ ಇರೋದು. ಆಫೀಸಿಯಲ್ ಅನೌನ್ಸ್ಮೆಂಟ್ ಆದಪ್ಪ ನಾನು ನನ್ನ ಚಾನಲ್ ತಿಳಿಸ್ತೀನಿ. ಹಾಗಾಗಿ ಹೊಸಬರಾಗಿತ್ತಪ್ಪ ಅಂದರೆ ಮೊದಲಾಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿದ್ರೆ ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜೈ ಹಿಂದ್, ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.